ಇನ್ನು ತುಮಕೂರು ಸ್ಟೋರಿಯನ್ನು ನೋಡೋಣ. ತುಮಕೂರಿನಲ್ಲಿ ಏನಾಗಿದೆ ಗೊತ್ತಾ? ಅಮೆಜಾನ್ ಕಂಪನಿಗೆ ಎಂತ ಎಡವಟ್ ಮಾಡ್ಕೊಂಡಿದೆ ಅಂತಂದರೆ, ಅಮೆಜಾನ್ನಲ್ಲಿ ಒಂದು ಮೊಬೈಲನ್ನು ಬುಕ್ ಮಾಡ್ತಾರೆ ಒಬ್ಬರು ಗ್ರಾಹಕರು. ಆ ಗ್ರಾಹಕರಿಗೆ ಪಂಗನಾಮ ಹಾಕಲಾಗಿರೋದು ಏನು ಗೊತ್ತಾ? ಬುಕ್ ಮಾಡಿದ್ದು ಮೊಬೈಲು, ಬಂದಿದ್ದು ಪಾತ್ರೆ ತೊಳೆಯೋ ಸೋಪು. ಇದಾಗಿರೋದು ತುಮಕೂರು ಜಿಲ್ಲೆ ತುರುವೇಕೆರೆ ಪಟ್ಟಣದ ಸರಸ್ವತಿಪುರಂನಲ್ಲಿ. ಪಟ್ಟಣದ ಜಯಶೀಲಾ ಅನ್ನೋರು ಒಂದು ಮೊಬೈಲನ್ನು ಬುಕ್ ಮಾಡಿರ್ತಾರೆ, 32,000 ರೂಪಾಯಿ ಬೆಲೆದು ವಿವೋ ಮೊಬೈಲು. ಇದನ್ನು ಆರ್ಡರ್ ಮಾಡಿರ್ತಾರೆ. ಆರ್ಡರ್ ಮಾಡೋ ವೇಳೆ ಸಂಪೂರ್ಣವಾಗಿ ಹಣ ಕಟ್ಟಿಸ್ಕೊಂಡಿರುತ್ತೆ ಕಂಪನಿ. ಆದರೆ ಆರ್ಡರ್ ಮಾಡಿ 3 ದಿನ ಆದಮೇಲೆ ಪಾರ್ಸಲ್ ಬರುತ್ತಲ್ಲ, ಪಾರ್ಸಲ್ ಓಪನ್ ಮಾಡಿ ನೋಡಿದ್ರೆ ಶಾಕು. ಅಯ್ಯಯ್ಯೋ, ನಾನು ಮೊಬೈಲ್ ಬುಕ್ ಮಾಡಿದ್ದು ಬಂದಿರೋದು ಪಾತ್ರೆ ತೊಳೆಯೋ ಸೋಪು. ನೋಡಿ ಇದೆ ಬಾಕ್ಸು, ನೋಡಿ ಬಾಕ್ಸ್ ಕೂಡ ಮೊಬೈಲದ್ದೇ, ಆದರೆ ಅದರೊಳಗಡೆ ಇರೋದು ಸೋಪು. ಆ ಸೋಪ್ ನೋಡಿ ಮತ್ತೆ ಕೊರಿಯರ್ಗೆ ಹಿಂತಿರುಗಿಸಿದ್ದಾರೆ ಗ್ರಾಹಕ. ನೋಡಿ ಸರ್, ಮೊಬೈಲ್ ಬಾಕ್ಸ್ ಒಳಗಡೆ ಸೋಪ್ ಇದೆ, ಮೋಸ ಆಗಿದೆ ಅಂತ. ತೊಂದರೆ ಇಲ್ಲ, ರಿಫಂಡ್ ಮಾಡ್ತಾರೆ ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಈ ಥರ ಸಾವಿರಾರು ಪ್ರಕರಣಗಳಾಗಿದ್ದಾವೆ. ಯಾಕಂದ್ರೆ ವಿಡಿಯೋ ಸಾಕ್ಷಿ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಹೇಮಂತ್ ಫೋನ್ ಸಂಪರ್ಕದಲ್ಲಿ. ಹೇಮಂತ್, ಸಾಮಾನ್ಯವಾಗಿ ಅಮೆಜಾನ್ ಕಂಪನಿಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆಗಳು ಆಗ್ತಾ ಇರುತ್ತೆ, ಮರುಕಳಿಸ್ತಾ ಇರುತ್ತೆ. ಹೀಗಾಗಿದ್ದು ಹೆಂಗೆ ಅಂತ? ಒಂದು ಮೊಬೈಲ್ ಅನ್ನ ತುಮಕೂರು ಜಿಲ್ಲೆ ತುರುವೇಕೆರೆ ಪಟ್ಟಣದಲ್ಲಿರುವಂತಹ ಸರಸ್ವತಿಪುರಂನ ಜಯಶೀಲಾ ಅನ್ನೋರು ಬುಕ್ ಮಾಡಿರ್ತಾರೆ. ಈ ಒಂದು ಮೊಬೈಲ್ ಅನ್ನ ಏನು ನಿನ್ನೆ ಅವರಿಗೆ ಬಂದಂತ ಸಂದರ್ಭದಲ್ಲಿ ಅವರು ಸ್ವಲ್ಪ ಏನು ಪ್ಯಾಕಿಂಗ್ ನಲ್ಲಿ ಇದ್ದಂತ ವೆಯ್ಟ್ ಗೆ ಡೌಟ್ ಬಂದು ಏನು ಕೊರಿಯರ್ ಬಾಯ್ ಇರ್ತಾನೆ ಅವನ ಬಳಿಯೇ ಅದನ್ನ ಓಪನ್ ಅನ್ನ ಮಾಡಿಸ್ತಾರೆ, ಮೊಬೈಲ್ ಇದೆಯಾ ಇಲ್ವಾ ಅಂತ ಹೇಳಿ. ಆದ್ರೆ ಮೊಬೈಲ್ ಅನ್ನ ಓಪನ್ ಮಾಡಿಸಿದಂತ ಸಂದರ್ಭದಲ್ಲಿ ಏನು 3 ಬಾರ್ ಸೋಪು ಮತ್ತೆ ಒಂದು ಬ್ರಷ್ ಸಿಕ್ಕಿರುವಂತದ್ದು, ಏನು ಇವರು ಬುಕ್ ಮಾಡಿದ್ದಂಥದ್ದು ಸುಮಾರು 35,000 ಬೆಲೆ ಬಾಳುವಂತ ಒಂದು ಮೊಬೈಲ್ ಆಗಿರುವಂತದ್ದು. ಆದ್ರೆ ಇಲ್ಲಿ ಬಂದಿರುವಂತದ್ದು ಏನು ಪಾತ್ರೆ ತೊಳೆಯೋ ಸೋಪು ಮತ್ತೆ ಬ್ರಷ್ ಆಗಿರುವಂತದ್ದು. ಇದರಿಂದಾಗಿ ಏನು ಗ್ರಾಹಕರು ಅಮೆಜಾನ್ ಮೇಲೆ ನಂಬಿಕೆಯನ್ನ ಕಳ್ಕೊಂತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವರು ಏನು ಮುಂಗಡವಾಗಿ ಹಣವನ್ನ ಕಂಪನಿ ಕಟ್ಟಿಸ್ಕೊಂಡಿದ್ರು ಕೂಡ ಈ ರೀತಿಯಾಗಿ ಸೋಪನ್ನು ನೀಡಿ ಎಲ್ಲೋ ಒಂದ್ ಕಡೆ ಗ್ರಾಹಕರಿಗೆ ಮೋಸ ಮಾಡ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು. ಶರತ್, ಹೇಮಂತ್, ಡೀಟೇಲ್ಸ್ಗಾಗಿ ಕರೆಕ್ಟಾಗಿ ಮಾಡಿದ್ದಾರೆ ಬಿಡಿ. ಮಾಡಿ ವಿಡಿಯೋ ಮಾಡಿ. ಏನಿದೆ ಅದರಲ್ಲಿ? ಸೋಪು. ಅಯ್ಯಪ್ಪ, ವಿಡಿಯೋ ಮಾಡಿ, ನನ್ನ ಸೇರಿಸ್ಬಿಟ್ಟೆ ಮಾಡಿ. ಹಣ ಇದೇನಣ್ಣ ಒಳಗಡೆ ಇದೆಯಾ ಮೊಬೈಲ್? ನಿಜವಲ್ವೇ? ಹೌದಾ? ನೋಡ್ದಾ? ಅದನ್ನ ನನಗೆ ಸೆಂಡ್ ಮಾಡಿ ಕಣಪ್ಪ. ಅದಕ್ಕೆ ಮೊಬೈಲ ಅವರು ಓಪನ್ ಡೆಲಿವರಿ ಇಲ್ಲ ಅಂತೆ, ಅದಕ್ಕೆ ಚೆನ್ನಾಯ್ತಾ ಹೆಂಗೋ ಅಂತ. ಈ ಕಡೆಗೆ ಬಾ, ಮ್ಯಾಗಡಿಗೆ ಈ ಕಡೆಗೆ ಬರ್ಮಣ್ಣೆಲ್ಲಪ್ಪ ಗೊತ್ತಿಲ್ಲ. ಮೊದಲು ಮನೆ ಮೊದಲು ರೋಡಲ್ಲಿ ಸೀದಾ ಮ್ಯಾಗಡಿ ಅಪ್ಡೇಟ್ ಆಗ್ತಾನೆ ನಾವು ಅದು ಹೇಳ್ತೀವಿ. ನಮ್ಗೆ ಓಪನ್ ಮಾಡ್ಬಿಟ್ಟು ಕೊಡ್ರಪ್ಪ ನೀವು ಡೆಲಿವರಿ ಓಪನ್